ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಥಿಂಗ್ಸ್ನ ನೋಡ್ತಾ ಇದ್ವಿ. ಈಗಾಗಲೇ ನಾವು ಕಿಂಗ್ಡಮ್ ಮೊನೆರಾನ ಡಿಸ್ಕಸ್ ಮಾಡಿ ಆಗಿದೆ, ಪ್ರೊಟಿಸ್ಟಾ ಕೂಡ ಮಾಡಿದ್ದೀವಿ, ಫಂಜೈ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಪ್ಲಾಂಟ್ ಕಿಂಗ್ಡಮ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆ ಕಿಂಗ್ಡಮ್ ಅನಿಮೇಲಿಯಾ ಬಗ್ಗೆ ಈ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಕಿಂಗ್ಡಮ್ ಅನಿಮೇಲಿಯಾನ ಎರಡಾಗಿ ಕ್ಲಾಸಿಫೈ ಮಾಡ್ಕೋತೀವಿ. ಒಂದು ಕಾರ್ಡೇಟ್ಸ್, ಇನ್ನೊಂದು ನಾನ್ ಕಾರ್ಡೇಟ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಈ ನಾನ್ ಕಾರ್ಡೇಟ್ಸ್ ಕೆಳಗಡೆ ಯಾವ್ಯಾವುದು ಬರುತ್ತೆ ಅಂದರೆ, ಈ ಕಾರ್ಡೇಟ್ ಕೆಳಗಡೆ ಯಾವುದೆಲ್ಲ ಇಲ್ವೋ ಅನಿಮಲ್ ಕಿಂಗ್ಡಮ್ ಅಲ್ಲಿ ಅದೆಲ್ಲದನ್ನು ನಾವು ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಈ ನಾನ್ ಕಾರ್ಡೇಟ್ಸ್ ಬಗ್ಗೆ ಹಿಂದೆ ನಾವು ಎಕೈನೋಡರ್ಮೆಟಾವರೆಗೂ ಅಂದರೆ ಪಾರಿಫೆರಾ ಇಂದ ಎಕೈನೋಡರ್ಮೆಟಾವರೆಗೂ ಓದಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಕಾರ್ಡೇಟ್ಸ್ ಬಗ್ಗೆ ಮಾತಾಡೋಣ. ಫೈಲಮ್ ಕಾರ್ಡೇಟಾನ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಮೊದಲು ಕಾರ್ಡೇಟಾ ಅನ್ನೋ ಒಂದು ಫೈಲಮ್ ಇದ್ದರೆ ಅದನ್ನು ಸಬ್ ಫೈಲಮ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸಬ್ ಫೈಲಮ್ ಕೆಳಗಡೆ ನಾವು ನಾನ್ ವರ್ಟಿಬ್ರೇಟಾ ಅನ್ನೋ ಒಂದು ಕ್ಲಾಸ್ ಇಡ್ತೀವಿ, ನಾನ್ ವರ್ಟಿಬ್ರೇಟಾ ಹಾಗೂ ವರ್ಟಿಬ್ರೇಟಾ ಅನ್ನೋ ಒಂದು ಕ್ಲಾಸ್ಗಳನ್ನ ಇಡ್ತೀವಿ. ನೆಕ್ಸ್ಟ್ ವರ್ಟಿಬ್ರೇಟಾ ಅನ್ನೋ ಒಂದು ಸಬ್ ಫೈಲಮ್ ಅಲ್ಲಿ ಮತ್ತೆ ಡಿವಿಷನ್ ಅನ್ನೋ ಒಂದು ಕ್ಲಾಸ್ ಬರುತ್ತೆ. ಈ ಡಿವಿಷನ್ ಕೆಳಗಡೆ ನಾವು ಏಜ್ಞಾತ ಮತ್ತು ಜ್ಞಾತೋಸ್ಟೊಮ್ಯಾಟ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಜ್ಞಾತೋಸ್ಟೊಮ್ಯಾಟನ ನಾವು ಫರ್ದರ್ ಆಗಿ ಸೂಪರ್ ಕ್ಲಾಸ್ ಅಂತ ಡಿವೈಡ್ ಮಾಡ್ತೀವಿ. ಈ ಜ್ಞಾತೋಸ್ಟೊಮ್ಯಾಟ ಅನ್ನೋ ಒಂದು ಸೂಪರ್ ಕ್ಲಾಸ್ ಕೆಳಗಡೆ ನಾವು ಪೈಸಸ್ ಮತ್ತು ಟೆಟ್ರಾಪೋಡನ ಇಡುತ್ತೇವೆ. ಟೆಟ್ರಾಪೋಡ ಅಂದರೆ 4 ಲಿಂಬ್ಸ್ ಇರುವಂತಹ ಒಂದು ಪ್ರಾಣಿಗಳಿಗೆ ಟೆಟ್ರಾಪೋಡ ಅಂತೀವಿ. ಇಲ್ಲಿ ಒಂದು ಎಕ್ಸೆಪ್ಷನ್ ಅಂದರೆ ಸ್ನೇಕ್ಸ್, ಅದನ್ನು ನಾವು ಮುಂದೆ ನೋಡೋಣ. ಈ ಪೈಸಸ್ ಸೂಪರ್ ಕ್ಲಾಸ್ ಕೆಳಗಡೆ ನಾವು 2 ಕ್ಲಾಸ್ನ ಇಡ್ತೀವಿ. ಒಂದು ಕ್ಲಾಸ್ ಕಾಂಡ್ರಿಕ್ತಿಸ್ ಹಾಗೂ ಆಸ್ಟೆಕ್ತಿಸ್. ಹಾಗೆ ಟೆಟ್ರಾಪೋಡ ಅನ್ನೋ ಒಂದು ಸೂಪರ್ ಕ್ಲಾಸ್ ಕೆಳಗಡೆ ನಾವು ಆಂಫಿಬಿಯನ್ಸ್ ಇಡ್ತೀವಿ, ರೆಪ್ಟೈಲ್ಸ್ ಇಡ್ತೀವಿ, ಏವ್ಸ್ ಇಡ್ತೀವಿ ಮತ್ತು ಮ್ಯಾಮಲ್ಸ್ ಅಂತ ಇಡ್ತೀವಿ. ಸೊ ಇಷ್ಟು ಒಂದು ಕಾರ್ಡೇಟಾದ ಒಂದು ಕ್ಲಾಸಿಫಿಕೇಶನ್. ಮೊದಲು ಫೈಲಮ್ ಕಾರ್ಡೇಟಾ ಇರುತ್ತೆ, ಅದಕ್ಕೆ 2 ಸಬ್ ಫೈಲಮ್ಸ್ ಬರುತ್ತೆ, ಒಂದು ನಾನ್ ವರ್ಟಿಬ್ರೇಟಾ ಮತ್ತು ವರ್ಟಿಬ್ರೇಟಾ. ಈ ವರ್ಟಿಬ್ರೇಟಾ ಅನ್ನೋ ಒಂದು ಸಬ್ ಫೈಲಮ್ಗೆ 2 ಡಿವಿಷನ್ನ ಇಡ್ತೀವಿ ನಾವು. ಒಂದು ಏಜ್ಞಾಟ ಅಂದರೆ ಜಾಲೆಸ್ ಅಂತ, ಇನ್ನೊಂದು ಜ್ಞಾತೋಸ್ಟೊಮ್ಯಾಟ ಅಂತ. ಈ ಜ್ಞಾತೋಸ್ಟೊಮ್ಯಾಟ ಅನ್ನೋ ಒಂದು ಡಿವಿಷನ್ ಕೆಳಗಡೆ ನಾವು 2 ಸೂಪರ್ ಕ್ಲಾಸ್ನ ಇಡ್ತೀವಿ, ಒಂದು ಪೈಸಸ್, ಇನ್ನೊಂದು ಟೆಟ್ರಾಪೋಡ. ಪೈಸಸ್ ಅನ್ನೋ ಒಂದು ಸೂಪರ್ ಕ್ಲಾಸ್ ಕೆಳಗಡೆ ನಾವು ಕ್ಲಾಸ್ ಕಾಂಡ್ರಿಕ್ತಿಸ್ ಮತ್ತು ಕ್ಲಾಸ್ ಆಸ್ಟೆಕ್ತಿಸ್ನ ಇಡ್ತೀವಿ. ಹಾಗೇನೆ ಟೆಟ್ರಾಪೋಡ ಅನ್ನೋ ಒಂದು ಸೂಪರ್ ಕ್ಲಾಸಲ್ಲಿ ನಾವು ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಮತ್ತು ಮೆಮೇಲಿಯಾ ಅಂದರೆ ಮ್ಯಾಮಲ್ಸ್ ಅನ್ನೋ ಒಂದು ಕ್ಲಾಸ್ಗಳನ್ನ ಇಡ್ತೀವಿ. ಸೊ ಇಷ್ಟು ನಿಮಗೆ ಫೈಲಮ್ ಕಾರ್ಡೇಟಾದ ಒಂದು ಡಿವಿಷನ್ ಅಥವಾ ಒಂದು ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಆಗಿದೆ ಅನ್ಕೋತೀನಿ. ಇಂದಿನ ಕ್ಲಾಸಲ್ಲಿ ನಾವು ನಾನ್ ವರ್ಟಿಬ್ರೇಟ್ನ ಡಿಸ್ಕಸ್ ಮಾಡಲ್ಲ, ಯಾಕಂದರೆ ಇದು ಅಷ್ಟೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕೂಡ ಇರಲ್ಲ. ಸೊ ವರ್ಟಿಬ್ರೇಟಾ ಇಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಾವು ಸೂಪರ್ ಕ್ಲಾಸ್ ನೋಡೋಣ. ಸೂಪರ್ ಕ್ಲಾಸ್ ಪೈಸಸ್. ಸೊ ಪೈಸಸ್ ಅಂದರೆ ಫಿಶಸ್ ಅಂತ ಅರ್ಥ. ಇದರ ಒಂದು ಕ್ಲಾಸಿಫಿಕೇಶನ್ ನೋಡಿದ್ರೆ ನಾವು ಕ್ಲಾಸ್ ಕಾಂಡ್ರಿಕ್ತಿಸ್ ಅಂತ ಡಿವೈಡ್ ಮಾಡ್ತೀವಿ, ಕಾಂಡ್ರಿಕ್ತಿಸ್. ಹಾಗೇನೆ ಇನ್ನೊಂದು ಕ್ಲಾಸ್ ಡಿವೈಡ್ ಮಾಡ್ತೀವಿ, ಅದೇ ಆಸ್ಟೆಕ್ತಿಸ್. ಸೊ ನಮಗೆ ಒಂದು ಸೂಪರ್ ಕ್ಲಾಸ್ ಪೈಸಸ್ ಅಲ್ಲಿ 2 ಕ್ಲಾಸಸ್ ಬರುತ್ತೆ, ಒಂದು ಕಾಂಡ್ರಿಕ್ತಿಸ್ ಮತ್ತು ಕ್ಲಾಸ್ ಆಸ್ಟೆಕ್ತಿಸ್. ಇದರ ಒಂದೊಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಣ. ಮೊದಲು ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲಾಸ್ ಕಾಂಡ್ರಿಕ್ತಿಸ್ನ ನೋಡೋಣ. ಸೊ ಇದರ ಒಂದು ಹ್ಯಾಬಿಟ್ಯಾಟ್ನ ನೋಡಿದ್ರೆ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆನಿಮಲ್ಸ್ ಆಗಿರುತ್ತೆ. ಸೊ ನಾವು ಅಕ್ವಾಟಿಕ್ ಅಂದ ತಕ್ಷಣ ನಮಗೆ 2 ಥರದ ಒಂದು ಹ್ಯಾಬಿಟ್ಯಾಟ್ ನೆನಪಾಗುತ್ತೆ. ಅದು ಒಂದು ಮರೈನ್ ಹಾಗೆ ಇನ್ನೊಂದು ಫ್ರೆಶ್ ವಾಟರ್. ಈ ಕಾಂಡ್ರಿಕ್ತಿಸ್ ಅನ್ನೋದೇನಿರುತ್ತಲ್ಲ ಅದು ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಮತ್ತು ಎಕ್ಸ್ಕ್ಲೂಸಿವ್ಲಿ ಮರೈನ್ ಆಗಿರುತ್ತೆ, ಬಟ್ ಅದು ಫ್ರೆಶ್ ವಾಟರಲ್ಲಿ ನಮಗೆ ಸಿಗೋದಿಲ್ಲ.
ಇದು ಇದರ ಮೊದಲ ಒಂದು ಕ್ಯಾರೆಕ್ಟರ್ ಹ್ಯಾಬಿಟೇಟ್. ಇನ್ನಾದ ಎರಡನೇ ಕ್ಯಾರೆಕ್ಟರ್ ನಾವು ಎಂಡೋಸ್ಕೆಲಿಟನ್ ಬಗ್ಗೆ ನೋಡಿದಾಗ, ಎಂಡೋಸ್ಕೆಲಿಟನ್ ಅಂದರೆ ಅಸ್ಥಿಪಂಜರದ ಬಗ್ಗೆ ನೋಡಿದಾಗ ಅದು ಒಂದು ಕಾರ್ಟಿಲೇಜ್ ಥರ ಇರುತ್ತೆ, ಅಂದರೆ ಫ್ಲೆಕ್ಸಿಬಲ್ ಬೋನ್ಸ್ ಇರುತ್ತೆ, ಕಾರ್ಟಿಲೇಜಿನಿಯಸ್ ಸ್ಕೆಲಿಟನ್ ಇರುತ್ತೆ. ಸೊ ಇದು ಈ ಒಂದು ಕ್ಲಾಸ್ ಅಂದರೆ ಕಾಂಡ್ರಿಕ್ಟಿಸ್ನ ಒಂದು ಜನರಲ್ ಕ್ಯಾರೆಕ್ಟರ್. ಹಾಗೆಯೇ ಗಿಲ್ಸ್ ಎಷ್ಟಿರುತ್ತೆ ಅಂತ ನೋಡಿದ್ರೆ ನಾವು ಅರೌಂಡ್ 5ರಿಂದ 7 ಪೇರ್ಸ್ ಅಷ್ಟು ಇರುತ್ತೆ, ವೇರಿ ಆಗುತ್ತೆ 5ರಿಂದ 7. ಹಾಗೆಯೇ ಒಪರ್ಕ್ಯುಲಮ್ ಅನ್ನೋದು ಒಂದು ಆಬ್ಸೆಂಟ್ ಇರುತ್ತೆ. ಒಪರ್ಕ್ಯುಲಮ್ ಅಂದರೆ ಒಂದು ಗಿಲ್ಸ್ನ ಕವರ್ ಮಾಡುವಂಥ ಒಂದು ಆರ್ಗನ್, ಇದು ಆಬ್ಸೆಂಟ್ ಇರುತ್ತೆ. ಪೊಸಿಷನ್ ಆಫ್ ಮೌತ್ ಮತ್ತು ನಾಸ್ಟ್ರಿಲ್ಸ್ನ ನೋಡಿದ್ರೆ, ಮೌತ್ ಅಂದರೆ ಬಾಯಿ, ನಾಸ್ಟ್ರಿಲ್ಸ್ ಅಂದರೆ ಮೂಗುಗಳು. ನೋಸ್ ಅಂದರೆ ಮೂಗು, ನಾಸ್ಟ್ರಿಲ್ ಅಂದರೆ ಈ ಹೋಲ್ಸ್ ಏನಿರುತ್ತಲ್ಲ ನೋಸಲ್ಲಿ, ಅದನ್ನು ನಾವು ನಾಸ್ಟ್ರಿಲ್ಸ್ ಅಂತ ಕರಿತೀವಿ. ಇದರ ಒಂದು ಪೊಸಿಷನ್ ಮೌತ್ ಮತ್ತು ನಾಸ್ಟ್ರಿಲ್ದು ವೆಂಟ್ರಲ್ ಆಗಿರುತ್ತೆ. ವೆಂಟ್ರಲ್ ಅಂದರೆ ಕೆಳಗಡೆ ಇರುತ್ತೆ. ನಾವು ಇದನ್ನು ಒಂದು ಫಿಶ್ ಅಂತ ಕನ್ಸಿಡರ್ ಮಾಡಿದ್ರೆ, ಕಾಂಡ್ರಿಕ್ಟಿಸ್ನಲ್ಲಿ ಇರುವಂತಹ ಫಿಶಸ್ಗೆ ಮೌತು ಈ ಭಾಗದಲ್ಲಿ ಸಿಚುವೇಟ್ ಆಗಿರುತ್ತೆ. ಸೊ ಇದು ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಇದಲ್ಲದೆ ಅದರ ಬಾಡಿ ಮೇಲೆ ಇರುವಂತಹ ಒಂದು ಸ್ಕೇಲ್ಸ್ನ ನೋಡಿದ್ರೆ ನಾವು, ಅವು ಸ್ಕಿನ್ ಒಳಗಡೆನೆ ಎಂಬೆಡೆಡ್ ಆಗಿರುತ್ತೆ. ಸೊ ಏನು ಎಂಬೆಡೆಡ್ ಅಂದರೆ ಒಂದು ಸ್ಕಿನ್ನಿಂದ ಡಿರೈವ್ ಆಗೋದು ಬೇರೆ, ಸ್ಕಿನ್ ಒಳಗಡೆಯಿಂದ ಪ್ರೊಟ್ರೂಡ್ ಆಗಿ ಹೊರಗಡೆ ಬರೋದು ಬೇರೆ. ಈ ಒಂದು ಕಾಂಟ್ರಿಕ್ಟಿಸ್ ಅನ್ನೋ ಒಂದು ಕ್ಲಾಸಲ್ಲಿ ಈ ಸ್ಕೇಲ್ಸು ಏನು ಸ್ಕಿನ್ 3 ಲೇಯರ್ಸ್ ಆಗಿ ಡಿವೈಡ್ ಆಗಿರುತ್ತಲ್ಲ, ಒಂದು ಎಪಿಡರ್ಮಿಸ್, ಎಂಡೋಡರ್ಮಿಸ್ ಮತ್ತು ಮಿಸೋಡರ್ಮಿಸ್ ಅಂತ. ಇದು ಎಂಡೋಡರ್ಮಿಸ್ ಇಂದ ಡಿರೈವ್ ಆಗಿರುತ್ತೆ ಸ್ಕೇಲ್ಸ್. ಇನ್ನು ಇದರ ಒಂದು ಇನ್ನೊಂದು ಫೀಚರ್ ಅಂದರೆ ಕ್ಲಾಸ್ಪರ್ಸ್. ಇವು ಏನಪ್ಪ ಅಂದರೆ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇವು ಈ ಒಂದು ಕ್ಲಾಸ್ ಕಾಂಡ್ರಿಕ್ಟಿಸ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡೋದಾದ್ರೆ ಇನ್ನೊಂದ್ಸಾರಿ ಇದರ ಒಂದು ಹ್ಯಾಬಿಟ್ಯಾಟ್ ನಾವು ಕನ್ಸಿಡರ್ ಮಾಡಿದಾಗ, ಇವು ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆಗಿರುತ್ತೆ, ಅದರಲ್ಲೂ ಇವು ಮರೈನ್ ಫೀಚರ್ಸ್ ಆಗಿರುತ್ತೆ, ಮರೀನ್ ಕ್ರೀಚರ್ಸ್ ಆಗಿರುತ್ತೆ. ಇನ್ನು ಇದರ ಒಂದು ಎಂಡೋಸ್ಕೆಲಿಟನ್ ನೋಡಿದ್ರೆ ಒಂದು ಕಾರ್ಟಿಲಿಜಿನಸ್ ಸ್ಕೆಲಿಟನ್ ಇರುತ್ತೆ, ನಮ್ಮ ತರ ಒಂದು ಬೋನ್ ಸ್ಟ್ರಕ್ಚರ್ ಇರೋದಿಲ್ಲ. ಇನ್ನು ಗಿಲ್ಸ್ನ ನೋಡಿದ್ರೆ 5ರಿಂದ 7 ಪೇರಷ್ಟು ಗಿಲ್ಸ್ ಇರುತ್ತೆ. ಒಪರ್ಕ್ಯುಲಮ್ ಅಂದರೆ ಈ ಗಿಲ್ಸ್ನ ಕವರ್ ಮಾಡುವಂತಹ ಒಂದು ಆರ್ಗನ್ ಆಬ್ಸೆಂಟ್ ಇರುತ್ತೆ. ಸೊ ಗಿಲ್ಸ್ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುವಂತಹ ಒಂದು ಗಿಲ್ಸ್ ಓಪನ್ ಆಗಿ ಇರುತ್ತೆ. ಇನ್ನು ಪೊಸಿಷನ್ ಆಫ್ ಮೌತ್ ಮತ್ತು ನಾಸ್ಟ್ರಿಲ್ ನೋಡಿದ್ರೆ ವೆಂಟ್ರಲಿ ಪೊಸಿಷನ್ ಆಗಿರುತ್ತೆ. ಇನ್ನು ಎಕ್ಸೋಸ್ಕೆಲಿಟನ್ ಅಂದರೆ ಸ್ಕೇಲ್ಸು ಸ್ಕಿನ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಏನು ಎಪಿಡರ್ಮಿಸ್ ಇಂದ ಡಿರೈವ್ ಆಗಿರಲ್ಲ, ಎಂಡೋಡರ್ಮಿಸ್ ಇಂದ ಡಿರೈವ್ ಆಗಿ ಹೊರಗಡೆ ಪ್ರೊಟ್ರೂಡ್ ಆಗಿರುತ್ತೆ. ಹಾಗೇನೆ ಈ ಸ್ಕೇಲ್ಸು ತುಂಬಾ ಮೈನ್ಯೂಟ್ ಆಗಿ ಇರುತ್ತೆ. ಸೊ ಇವು ನಮಗೆ ತುಂಬ ಚಿಕ್ಕದಾಗಿರೋದ್ರಿಂದ ಎಕ್ಸಾಕ್ಟ್ ಆಗಿ ಒಂದು ನಾರ್ಮಲ್ ಸ್ಕೇಲ್ಸ್ ಥರ ಕಾಣಿಸೋದಿಲ್ಲ. ಹಾಗೆಯೇ ಕ್ಲಾಸ್ಪರ್ಸ್ ಅನ್ನೋ ಒಂದು ಆರ್ಗನ್ ಇರುತ್ತೆ, ಇವು ರೀಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇಷ್ಟು ಒಂದು ಕ್ಲಾಸ್ ಕಾಂಟ್ರಿಕ್ಟಿಸ್ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಹೋಪ್ಫುಲಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಒಂದು ಎಕ್ಸಾಂಪಲ್ಸ್ ನೋಡೋದಾದ್ರೆ ಈ ಕ್ಲಾಸ್ಗೆ ನಾವು ಶಾರ್ಕ್ ಕೊಡ್ಬೋದು, ಹಾಗೇನೆ ಹ್ಯಾಮರ್ ಹೆಡೆಡ್ ಫಿಶ್ ಕೊಡ್ಬೋದು, ಇನ್ನು ಸ್ಟಿಂಗ್ ರೇ ಅನ್ನೋ ಒಂದು ಫಿಶ್ ಬರುತ್ತೆ ಅದನ್ನು ಕೊಡ್ಬೋದು. ಸೊ ಈ ತರದ ಒಂದು ಫಿಶಸ್ ನಾವು ಕಾಂಟ್ರಿಕ್ಟಿಸ್ ಕೆಳಗಡೆ ನೋಡ್ತೀವಿ. ಎರಡನೇ ಕ್ಲಾಸ್ ಬಂದು ಆಸ್ಟೆಯಿಕ್ಟಿಸ್. ಸೊ ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ನಾವು ಮೊದಲು ಇದರ ಹ್ಯಾಬಿಟ್ಯಾಟ್ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆಗಿರುತ್ತೆ. ಸೊ ಅಕ್ವಾಟಿಕ್ ಅಂದರೆ ನಮಗೆ ನೆನಪಾಗೋದು 2 ಥರದ ಒಂದು ಹ್ಯಾಬಿಟ್ಯಾಟ್ಸು, ಒಂದು ಮರೈನ್, ಇನ್ನೊಂದು ಫ್ರೆಶ್ ವಾಟರ್. ಸೊ ಈ ಆಸ್ಟೆಯಿಕ್ಟಿಸ್ ಕೆಳಗಡೆ ಬರುವಂತಹ ಫಿಶಸ್ಸು ಮರೈನ್ ಕೂಡ ಆಗಿರುತ್ತೆ, ಫ್ರೆಶ್ ವಾಟರ್ಲ್ಲೂ ಸಿಗುತ್ತೆ. ಸೊ ಇದು ಇದರ ಒಂದು ಮೊದಲ ಕ್ಯಾರೆಕ್ಟರ್. ಇನ್ನು
ಇದರ ಎಂಡೋಸ್ಕೆಲ್ಟನ್ ನೋಡಿದ್ರೆ ನಾವು ಬೋನಿ ಸ್ಟ್ರಕ್ಚರ್ ಇರುತ್ತೆ. ಈ ಹಿಂದಿನ ಕ್ಲಾಸಲ್ಲಿ ಅಂದರೆ ಕಾಂಡ್ರಿಕ್ಟಿಸಲ್ಲಿ ನಾವು ನೋಡಿದಾಗ ಇದು ಕಾರ್ಟಿಲೇಜಿನಿಯಸ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಬಂದಾಗ ನಾವು ಬೋನಿ ಸ್ಟ್ರಕ್ಚರ್ ಬಂದಿದೆ. ಇನ್ನು ಇದರ ಗಿಲ್ಸ್ ಅಂದರೆ ಒಂದು ರೆಸ್ಪಿರೇಟರಿ ಆರ್ಗನ್ಸ್ ನೋಡೋದಾದ್ರೆ 4 ಪೇರ್ಸ್ ಅಷ್ಟು ಇರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಕಾಂಡ್ರಿಕ್ಟಿಸ್ ನೋಡಿದಾಗ 5 to 7 ಪೇರ್ಸ್ ಅಷ್ಟು ಇರುತ್ತೆ, ಬಟ್ ವೇರಿ ನಂಬರಲ್ಲಿ ಇರುತ್ತೆ ಅಂತ ನೋಡಿದ್ವಿ. ಇಲ್ಲಿ 4 ಪೇರು ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಹಾಗೇನೆ ಈ ಗಿಲ್ಸು ಒಪರ್ಕ್ಯುಲಮ್ ಇಂದ ಕವರ್ ಆಗಿರುತ್ತೆ. ನಾವು ಈ ಹಿಂದಿನ ಕ್ಲಾಸಲ್ಲಿ ಅಂದರೆ ಕಾಂಡ್ರಿಕ್ಟಿಸ್ ಮಾತಾಡ್ತಿರ್ಬೇಕಾದ್ರೆ ಒಪರ್ಕ್ಯುಲಮ್ ಆಬ್ಸೆಂಟ್ ಇರುತ್ತೆ ಅಂತ ಹೇಳಿದ್ವಿ. ಆಸ್ಟಿಕ್ಟಿಸ್ ಅಲ್ಲಿ ಪ್ರೆಸೆಂಟ್ ಇದೆ. ಇನ್ನು ಪೊಸಿಷನ್ ಆಫ್ ಮೌತ್ ಮತ್ತೆ ನಾಸ್ಟ್ರಲ್ನ ನೋಡಿದ್ರೆ ಇವು ಟರ್ಮಿನಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಏನು ಟರ್ಮಿನಲ್ ಪೊಸಿಷನ್ ಅಂದ್ರೆ, ಇದು ಒಂದು ಫಿಶ್ನ ಹೆಡ್ ಅಂತ ಕನ್ಸಿಡರ್ ಮಾಡಿದ್ರೆ ಬಾಯಿ ಇಲ್ಲಿ ಪೊಸಿಷನ್ ಆಗಿರುತ್ತೆ. ಸೊ ನಾವು ಈ ಕಾಂಡ್ರಿಕ್ಟಿಸ್ ಮಾತಾಡಬೇಕಾದ್ರೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಸೊ ನೋಡೋದಾದ್ರೆ ನಾವು ಈ ಒಂದು ಪಿಕ್ಚರಲ್ಲಿ ನೋಡ್ಬೋದು. ನೀವು ಈ ಫಿಶ್ಗೆ ಬಾಯಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಬಟ್ ಇವಕ್ಕೆ ನೋಡಿ ಈ ಪೊಸಿಷನ್ ಅಲ್ಲಿ ಇದೆ. ಸೊ ವೆಂಟ್ರಲಿ ಮತ್ತು ಟರ್ಮಿನಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಇನ್ನು ಇದರ ಒಂದು ಎಕ್ಸೋಸ್ಕೆಲಿಟನ್ ಅಂದರೆ ಸ್ಕೇಲ್ಸು ಸ್ಕಿನ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಸೊ ಎಕ್ಸೋಸ್ಕೆಲಿಟನ್ ಅಲ್ಲಿ ಸ್ಕೇಲ್ಸ್ ಬರುತ್ತೆ. ಸ್ಕೇಲ್ಸ್ 2 ತರದ ಒಂದು ಸ್ಕೇಲ್ಸ್ ನೋಡ್ತೀವಿ. ಒಂದು ಸೈಕ್ಲಾಯ್ಡ್ ಮತ್ತು ಟೀನಾಯ್ಡ್ ಅಂತ. ಈ ತರಹದ ಸ್ಕೇಲ್ಸ್ ನಮಗೆ ಆಸ್ಟಿಕ್ಟಿಸ್ ಅಲ್ಲಿ ಸಿಗುತ್ತೆ, ಬಟ್ ಕಾಂಡ್ರಿಕ್ಟಿಸ್ ಅಲ್ಲಿ ನಾವು ಪ್ಲಾಕಾಯ್ಡ್ ಅನ್ನೋ ಒಂದು ತರಹದ ಸ್ಕೇಲ್ಸ್ನ ನೋಡ್ತೀವಿ. ಇನ್ನು ಕ್ಲಾಸ್ಪರ್ಸ್ನ ನೋಡಿದ್ರೆ, ಕ್ಲಾಸ್ಪರ್ಸ್ ಅಂದರೆ ಈ ಒಂದು ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುವಂಥ ಆರ್ಗನ್ಸ್. ಇವು ಕಾಂಡ್ರಿಕ್ಟಿಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ಆಸ್ಟಿಕ್ಟಿಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದು ಸಾರಿ ನೋಡೋದಾದ್ರೆ ನಾವು ಹ್ಯಾಬಿಟ್ಯಾಟ್ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಅಂದರೆ ನೀರಿನ ಜೀವಿಗಳು ಇವೆಲ್ಲ. ಇವು ಒಂದು ಮರೈನ್ ವಾಟರ್ ಅಂದರೆ ಸಾಗರದ ನೀರೆಲ್ಲರೂ ಇರ್ಬೋದು ಅಥವಾ ಫ್ರೆಶ್ ವಾಟರ್ ಎಲ್ಲರೂ ಇರ್ಬೋದು. ಇನ್ನು ಎಂಡೋಸ್ಕೆಲ್ಟನ್ ಅಂದರೆ ಅಸ್ಥಿಪಂಜರ ನೋಡಿದ್ರೆ ಇದೊಂದು ಬೋನಿ ಸ್ಟ್ರಕ್ಚರ್ ಆಗಿರುತ್ತೆ. ಗಿಲ್ಸು 4 ಪೇರಷ್ಟು ಇರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಪೇರ್ಸ್ ಇರುತ್ತೆ. ಒಪರ್ಕ್ಯುಲಮ್ ಅಂದರೆ ಈ ಗಿಲ್ಸ್ನ ಕವರ್ ಮಾಡುವಂಥ ಒಂದು ಸ್ಟ್ರಕ್ಚರ್ ಇದರಲ್ಲಿ ಇರುತ್ತೆ, ಬಟ್ ಕಾಂಡ್ರಿಕ್ಟಿಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಇನ್ನು ಪೊಸಿಷನ್ ಆಫ್ ಮೌತ್ ಮತ್ತು ನಾಸ್ಟ್ರಲ್ನ ನೋಡಿದ್ರೆ ಟರ್ಮಿನಲ್ ಪೊಸಿಷನ್ ಅಲ್ಲಿ ಇರುತ್ತವೆ. ಇದೇ ನಾವು ಕಾಂಡ್ರಿಕ್ಟಿಸ್ ಅಲ್ಲಿ ನೋಡಿದಾಗ ಅದು ವೆಂಟ್ರಲಿ ಪೊಸಿಷನ್ ಆಗಿರುತ್ತೆ. ಇನ್ನು ಎಕ್ಸೋಸ್ಕೆಲಿಟನ್ ಬಗ್ಗೆ ಮಾತಾಡಿದ್ರೆ ನಾವು ಸ್ಕೇಲ್ಸ್ ಅಂತ ಕರಿತೀವಿ. ಎಕ್ಸೋಸ್ಕೆಲಿಟನ್ನ ಫಿಶಸ್ ಅಲ್ಲಿ ಇವು ಸ್ಕಿನ್ ಮೇಲೆ ಪ್ರೆಸೆಂಟ್ ಇರುತ್ತೆ. ನಾವು ಕಾಂಡ್ರಿಕ್ಟಿಸ್ ಅಲ್ಲಿ ನೋಡಿದಾಗ ಸ್ಕಿನ್ ಒಳಗಡೆಯಿಂದ ಈ ತರ ಡಿರೈವ್ ಆಗಿ ಬರುತ್ತೆ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಸ್ಕಿನ್ ಮೇಲೆ ಪ್ರೆಸೆಂಟ್ ಇರುತ್ತೆ. 2 ತರಹದ ಸ್ಕೇಲ್ಸ್ ಇರುತ್ತೆ, ಒಂದು ಸೈಕ್ಲಾಯ್ಡ್ ಮತ್ತು ಇನ್ನೊಂದು ಟೀನಾಯ್ಡ್ ಅಂತ ಹೇಳ್ತೀವಿ. ಮತ್ತು ಕ್ಲಾಸ್ಪರ್ಸ್ ಅಂದರೆ ಒಂದು ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುವಂತಹ ಆರ್ಗನ್ಸ್ ಈ ಆಸ್ಟಿಕ್ಟಿಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಕನ್ಫ್ಯೂಷನ್ ಇಲ್ಲ ಅನ್ಕೊಳ್ತಾ ಇದ್ದೀನಿ. ಇನ್ನು ಇವಕ್ಕೆ ಒಂದು ಎಕ್ಸಾಂಪಲ್ಸ್ನ ಕೊಡೋದಾದ್ರೆ ನಾವು ಮ್ಯಾಕ್ರೆಲ್ ಕೊಡ್ಬೋದು. ಮ್ಯಾಕ್ರೆಲ್ ಅಂದರೆ ಬಂಗುಡೆ ಅಂತ, ಅವನ್ನ ಕೊಡ್ಬೋದು. ಸಾರ್ಡಿನ್ಸ್ನ ಕೊಡ್ಬೋದು. ಹಾಗೆಯೇ ನಾವು ಮಾರ್ಕೆಟಲ್ಲಿ ನೋಡುವಂತಹ ಕಾಟ್ಲಾ ಕೊಡಬಹುದು. ಈ ತರಹದ ಒಂದು ಫಿಶಸ್ ನಾವು ಬೋನಿ ಫಿಶಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂತ ಒಂದು ಸೂಪರ್ ಕ್ಲಾಸ್ ಯಾವುದು ಅಂದ್ರೆ ಸೂಪರ್ ಕ್ಲಾಸ್ ಟೆಟ್ರಾಪೋಡಾ. ಟೆಟ್ರಾ ಅಂದ್ರೆ 4, ಪೋಡಾ ಅಂದ್ರೆ ಲೆಗ್ಸ್ ಅಂದ್ರೆ ಲಿಂಬ್ಸ್. ಇದರ ಒಂದು ವರ್ಡ್ ಹೇಳುವ ತರ ಅಂದ್ರೆ 4 ಲೆಗ್ಸ್ ಈ ಒಂದು ಅನಿಮಲ್ಸ್ ಅಲ್ಲಿ ಇರುತ್ತೆ. ಎಕ್ಸೆಪ್ಟ್ ಸ್ನೇಕ್ಸ್ ಮತ್ತು ಇಕ್ಥಿಯೋಫಿಸ್ ಅನ್ನೋ ಒಂದು ಆರ್ಗಾನಿಸಮ್ ಬರುತ್ತೆ. ಈ ಒಂದು ಕೆಲವೊಂದು ಅನಿಮಲ್ಸ್ನ ಬಿಟ್ಟರೆ ಆಲ್ಮೋಸ್ಟ್ ಟೆಟ್ರಾಪೋಡಾದಲ್ಲಿ ಸಿಗುವಂತಹ ಎಲ್ಲ ಒಂದು
ಅನಿಮಲ್ಸ್ಗೂ 4 ಲೆಗ್ಸ್ ಇದ್ದೇ ಇರುತ್ತೆ. ಲೆಗ್ಸ್ ಇಲ್ಲ ಅಂದರೆ 2 ಲೆಗ್ಸ್ ಇರುತ್ತೆ, ಇನ್ನು 2 ಲೆಗ್ಸು ಒಂದು ವಿಂಗ್ಸ್ ಆಗಿ ಡೆವಲಪ್ ಆಗಿರುತ್ತೆ, ಇನ್ನೊಂದು ಹ್ಯಾಂಡ್ಸ್ ಆಗಿ ಡೆವಲಪ್ ಆಗಿರುತ್ತೆ. ಎಕ್ಸಾಂಪಲ್ ನಾವು ಏವ್ಸ್ ಅಲ್ಲಿ ನೋಡಿದ್ರೆ 2 ಲೆಗ್ಸ್ ಇರುತ್ತೆ ಮತ್ತು 2 ವಿಂಗ್ಸ್ ಇರುತ್ತೆ. ಮನುಷ್ಯರಲ್ಲಿ ನೋಡಿದ್ರೆ ನಾವು 2 ಲೆಗ್ಸ್ ಮತ್ತು 2 ಹ್ಯಾಂಡ್ಸ್ ಇರುತ್ತೆ. ಹಾಗೇನೆ ಬ್ಯಾಟ್ ಅಲ್ಲೂ ಕೂಡ ಈ ಒಂದು 4 ಲಿಂಬ್ಸ್ ಅನ್ನೋದು ವಿಂಗ್ಸ್ ಆಗಿ ಅಂದ್ರೆ ಅದರ ಫ್ಲೈಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಟೆಟ್ರಾಪೋಡಾದ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಇನ್ನ ಇದರ ಒಂದು ಕ್ಲಾಸಿಫಿಕೇಶನ್ ನೋಡೋದಾದ್ರೆ ನಾವು ಟೆಟ್ರಾಪೋಡಾದಲ್ಲಿ 4 ಕ್ಲಾಸಸ್ ಬರುತ್ತೆ. ಮೊದಲನೆಯದು ಆಂಫಿಬಿಯಾ. ಇದು ನೆಲದ ಮೇಲೆ ಬಂದಂತಹ ಮೊದಲ ಪ್ರಾಣಿ, ಬಟ್ ಇದು ತನ್ನ ರೀಪ್ರೊಡಕ್ಷನ್ಗೋಸ್ಕರ ವಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 2ನೇ ಕ್ಲಾಸ್ ಅಂದರೆ ರೆಪ್ಟೀಲಿಯಾ. ಸೊ ಇದು ಕಂಪ್ಲೀಟ್ಲಿ ಟೆರೆಸ್ಟ್ರಿಯಲ್ ಅನಿಮಲ್ ಆಗಿ ಡೆವಲಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ರೆಪ್ಟೀಲಿಯಾ 2 ಬ್ರಾಂಚ್ ಆಗಿ ಎವಲ್ಯೂಷನ್ ಆಗುತ್ತೆ. ಒಂದು ಏವ್ಸ್, ಇನ್ನೊಂದು ಮ್ಯಾಮಲ್ಸ್. ಸೊ ಏವ್ಸ್ ಅಂದರೆ ಬರ್ಡ್ಸ್, ಇನ್ನು ಮ್ಯಾಮಲ್ಸ್ ಅಂದರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇರುವಂತಹ ಯಾವುದೇ ಒಂದು ಆರ್ಗನಿಸಮ್ ನಾವು ಮ್ಯಾಮಲ್ಸ್ ಕೆಳಗಡೆ ಇಡ್ತೀವಿ. ಸೊ ಈ ಟೆಟ್ರಾಪೋಡಾ ಅನ್ನೋ ಒಂದು ಸೂಪರ್ ಕ್ಲಾಸ್ ಅಲ್ಲಿ 4 ಕ್ಲಾಸ್, ಒಂದು ಆಂಫಿಬಿಯಾ, ರೆಪ್ಟೀಲಿಯಾ, ಏವ್ಸ್ ಮತ್ತು ಮ್ಯಾಮಲ್ಸ್. ಈ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ನೀವು ನೋಡ್ಬೋದು ಫಿಶ್ ಕಂಪ್ಲೀಟ್ಲಿ ಅಕ್ವಾಟಿಕ್ ಆಗಿತ್ತು, ಪೈಸಸ್. ಹಾಗೇನೆ ನೆಕ್ಸ್ಟ್ ನಾವು ಆಂಫಿಬಿಯಾಗೆ ಬಂದರೆ ಅದು ಪಾರ್ಷಿಯಲಿ ಅಂದರೆ ಬೋತ್ ಲ್ಯಾಂಡಲ್ಲೂ ಇರುತ್ತೆ ಮತ್ತು ವಾಟರಲ್ಲೂ ಇರುತ್ತೆ. ನೆಕ್ಸ್ಟ್ ರೆಪ್ಟೀಲಿಯಾಗೆ ಬಂದರೆ ಅದು ಕಂಪ್ಲೀಟ್ಲಿ ಟೆರೆಸ್ಟ್ರಿಯಲ್ ಆಗುತ್ತೆ. ನೆಕ್ಸ್ಟ್ ಏವ್ಸ್ ಮತ್ತು ಮ್ಯಾಮಲ್ಸ್ ಎವಾಲ್ವ್ ಆಗುತ್ತೆ. ಏವ್ಸು ಲ್ಯಾಂಡ್ ಮತ್ತು ಏರಿಯಲಲ್ಲಿ ಇರುತ್ತೆ. ಇನ್ನು ಮ್ಯಾಮಲ್ಸು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಮ್ಯಾಮಲ್ಸ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಆಗಿರುತ್ತೆ. ಒಂದು ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ನೀವು ನೋಡ್ಬೋದು ಹೇಗೆ ಗ್ರಾಜುವಲ್ ಚೇಂಜಸ್ ಆಗ್ತಾ ಇದೆ ಅಂತ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ. ಇನ್ನು ಮೊದಲ ಕ್ಲಾಸ್ ಆಂಫಿಬಿಯಾನ ಡಿಸ್ಕಸ್ ಮಾಡೋಣ. ಮೊದಲು ಇದರ ವರ್ಡ್ ಮೀನಿಂಗ್ ನಾವು ಅರ್ಥ ಮಾಡ್ಕೊಳ್ಳೋಣ. ಆಂಫಿ ಅಂದರೆ ಬೋತ್ ಅರ್ಥ. ಬಿಯಾ ಅಂದರೆ ಬಯೋ ಅರ್ಥ ಲಿವಿಂಗ್ ಅಂತ. ಬೋತ್ ಅಂದರೆ ನಾವು ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ತಗೋಬಹುದು. ಇನ್ನು ಬಯೋ ಅಂದರೆ ಲಿವಿಂಗ್. ಬೋತ್ ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ಲಿವಿಂಗ್ ಆನಿಮಲ್ಸ್ ಅಂತ ನಾವು ಇದನ್ನ ಕರಿತೀವಿ. ಈ ಒಂದು ಆಂಫಿಬಿಯನ್ಸ್ ಅದರ ರೀಪ್ರೊಡಕ್ಷನ್ಗೆ ವಾಟರ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ನಾವು ಇವನ್ನ ಮೊದಲು ನಾವು ಪೈಕೆಲೋಥರ್ಮ್ಸ್ ಅಂತ ಕರಿತೀವಿ. ಪೈಕೆಲೋಥರ್ಮ್ಸ್ ಅಂದರೆ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ. ಕೋಲ್ಡ್ ಬ್ಲಡೆಡ್ ಮೀನಿಂಗ್ ಅಂದರೆ ನಾವು ಲಿಟ್ರಲ್ ಮೀನಿಂಗ್ ತಗೋಬಾರ್ದು. ಕೋಲ್ಡ್ ಬ್ಲಡ್ ಅಂದರೆ ಇದರ ಆಕ್ಚುಯಲ್ ಮೀನಿಂಗ್ ಏನಪ್ಪ ಅಂದರೆ ಕೋಲ್ಡ್ ಬ್ಲಡೆಡ್ ಅಂದರೆ ಅದರ ಎನ್ವಿರಾನ್ಮೆಂಟಲ್ಲಿ ಏನು ಟೆಂಪ್ರೇಚರ್ ಇರುತ್ತೋ ಅದೇ ಟೆಂಪ್ರೇಚರು ಬಾಡಿ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಬ್ಲಡ್ ಕೂಡ ಅದೇ ಒಂದು ಟೆಂಪ್ರೇಚರ್ನ ಹೊಂದಿರುತ್ತೆ. ಅಂದರೆ ಈ ಬಾಡಿ ಟೆಂಪ್ರೇಚರ್ ಅಂದರೆ ಈ ಅನಿಮಲ್ಸ್ನ ಬಾಡಿ ಟೆಂಪ್ರೇಚರು ಎನ್ವಿರಾನ್ಮೆಂಟು ಡಿಟರ್ಮೈನ್ ಮಾಡುತ್ತೆ. ಸೊ ಇದು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅನ್ನೋ ಒಂದು ಮೀನಿಂಗ್ನ ಅರ್ಥ. ಇನ್ನು ನೆಕ್ಸ್ಟ್ ಅದರ ಒಂದು ಸ್ಕಿನ್ ಅನ್ನು ನೋಡಿದ್ರೆ ನಾವು ಸ್ಮೂತ್ ಆಗಿರುತ್ತೆ, ಹಾಗೆ ಮಾಯ್ಸ್ಟ್ ಕೂಡ ಇರುತ್ತೆ, ಅಂದರೆ ತೇವಾಂಶ ಇರುತ್ತೆ, ಹಾಗೂ ವ್ಯಾಸ್ಕ್ಯುಲರೈಸ್ಡ್ ಅಂದರೆ ವಾಟರ್ ಮೂವ್ಮೆಂಟು ಈ ಸ್ಕಿನ್ನಲ್ಲಿ ಇರುತ್ತೆ. ಸೊ ವ್ಯಾಸ್ಕ್ಯುಲರೈಸ್ಡ್ ಅರ್ಥ ಏನಪ್ಪ ಅಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್. ಇನ್ನು ಈ ರೆಸ್ಪಿರೇಷನ್ನ ತಗೊಂಡ್ರೆ ಈ ಆನಿಮಲ್ಸಲ್ಲಿ ಯಾವ್ಯಾವ ಆರ್ಗನ್ಸಿಂದ ಆಗುತ್ತೆ ಅಂದರೆ ಲಾರ್ವಾ ಸ್ಟೇಜಸ್ಸಲ್ಲಿ, ಅಂದರೆ ಡೆವಲಪ್ಮೆಂಟ್ ಒಂದು ಡೈರೆಕ್ಟ್ ಆಗಿ ಇರುತ್ತೆ, ಇಂಡೈರೆಕ್ಟು ಇರುತ್ತೆ. ಸೊ ಲಾರ್ವಾ ಸ್ಟೇಜಲ್ಲಿ ತಗೊಂಡಾಗ ಗಿಲ್ಸ್ ಇರುತ್ತೆ. ಗಿಲ್ಸ್ ಒಂದು ಎಕ್ಸ್ಟರ್ನಲ್ ಆಗಾದ್ರೂ ಕಾಣಿಸ್ಕೋಬಹುದು ಅಥವಾ
ಕಾಣಿಸ್ತೇನೆ ಬಾಡಿ ಅಂದರೆ ಇಂಟರ್ನಲ್ ಆಗಾದರೂ ಇರ್ಬೋದು. ಇದು ಲಾರ್ವಾ ಒಂದು ಸ್ಟೇಜಲ್ಲಿ ಇರುವಂತಹ ಒಂದು ಆರ್ಗಾನಿಸಮ್ಗೆ ಗಿಲ್ಸ್ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುವಂಥದ್ದು. ಇನ್ನು ಅಡಲ್ಟ್ಸ್ ತಗೊಂಡ್ರೆ ಸ್ಕಿನ್ ಮೂಲಕ ಉಸಿರಾಡುತ್ತೆ, ಎಕ್ಸಾಂಪಲ್ ಫ್ರಾಗ್. ಬಕ್ಕಲ್ ಕ್ಯಾವಿಟಿಯಿಂದ ಉಸಿರಾಡುತ್ತೆ, ಎಕ್ಸಾಂಪಲ್ ಫ್ರಾಗ್. ಇನ್ನು ಲಂಗ್ಸ್ ಕೂಡ ಅವು ಯೂಸ್ ಮಾಡ್ತಾರೆ, ಎಕ್ಸಾಂಪಲ್ ಸ್ಯಾಲಮ್ಯಾಂಡರ್. ಸೊ ಲಾರ್ವಾ ಸ್ಟೇಜಸ್ ಅಲ್ಲಿ ಗಿಲ್ಸ್ ಎಲ್ಲ ಆನಿಮಲ್ಸ್ಗೂ ಇದ್ದೇ ಇರುತ್ತೆ. ಎಕ್ಸ್ಟರ್ನಲ್ ಆಗಾದ್ರೂ ಇರ್ಬೋದು ಅಥವಾ ಇಂಟರ್ನಲ್ ಆಗಿ ಬಾಡಿನಲ್ಲೇ ಇರ್ಬೋದು. ಇನ್ನು ಅಡಲ್ಟ್ ಸ್ಟೇಜಲ್ಲಿ ನಾವು ಸ್ಕಿನ್, ಬಕ್ಕಲ್ ಕ್ಯಾವಿಟಿ ಮತ್ತು ಲಂಗ್ಸ್ ಮೂಲಕ ಇವು ಉಸಿರಾಡುತ್ತೆ. ಇನ್ನು ಇದರ ಒಂದು ಹಾರ್ಟ್ ನೋಡಿದ್ರೆ 3 ಚೇಂಬರ್ಡ್ ಆಗಿರುತ್ತೆ. 3 ಚೇಂಬರ್ಡ್ ಅಂದರೆ 2 ಆರಿಕಲ್ಸ್ ಇರುತ್ತೆ, 1 ವೆಂಟ್ರಿಕಲ್ ಇರುತ್ತೆ. ಇನ್ನು ಇದರಲ್ಲಿ ಕಾಪ್ಯುಲೇಟರಿ ಆರ್ಗನ್ಸ್ ಆಬ್ಸೆಂಟ್ ಇರುತ್ತೆ, ಅಂದರೆ ರೀಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುವಂತಹ ಆರ್ಗನ್ಸ್ ಇದರಲ್ಲಿ ಆಬ್ಸೆಂಟ್ ಇರುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್ ಕೂಡ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಕೂಡ ಆಗ್ಬೋದು. ಈ ಹಿಂದಿನ ಕ್ಲಾಸಲ್ಲಿ ನಾನು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಗ್ಯಾಮೀಟ್ಸು ಒಂದು ಆರ್ಗಾನಿಸಮ್ನ ಬಾಡಿ ಒಳಗಡೆನೆ ಫ್ಯೂಸ್ ಆದಾಗ ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತೀವಿ. ಇನ್ನು ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೀಟ್ಸು ಒಂದು ಬಾಡಿಯ ಆಚೆ ಒಂದು ಏನಾದ್ರು ಫರ್ಟಿಲೈಸ್ ಅಂದರೆ ಫ್ಯೂಸ್ ಆದಾಗ ನಾವು ಅದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ನು ಡೆವಲಪ್ಮೆಂಟ್ ಲಾರ್ವಾ ಸ್ಟೇಜಸ್ ಇರೋದ್ರಿಂದ ಡೈರೆಕ್ಟ್ ಆದರೂ ಇರ್ಬೋದು ಅಥವಾ ಇಂಡೈರೆಕ್ಟ್ ಆಗಾದರೂ ಇರ್ಬೋದು. ಕೆಲವೊಂದು ಆನಿಮಲ್ಸ್ ಅಲ್ಲಿ ಡೈರೆಕ್ಟ್ ಇರುತ್ತೆ ಡೆವಲಪ್ಮೆಂಟ್, ಇನ್ನು ಕೆಲವೊಂದರಲ್ಲಿ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ. ಈ ಒಂದು ಕ್ಲಾಸ್ ಆಂಫಿಬಿಯನ್ಸ್ಗೆ ನಾವು ಎಕ್ಸಾಂಪಲ್ ಕೊಡೋದು ಯಾವ್ದು ಅಂದರೆ ಒಂದು ತುಂಬ ನೋಡುವಂತಹ ಫ್ರಾಗ್ ಹಾಗೂ ಸ್ಯಾಲಮ್ಯಾಂಡರ್ ನಾವು ಈ ಒಂದು ಕ್ಲಾಸ್ಗೆ ಎಕ್ಸಾಂಪಲ್ಸ್ ಆಗಿ ಕೊಡಬಹುದು. ಇನ್ನೊಂದ್ಸಾರಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ನಾವು ಪೈಕಿಲೋಥಮ್ಸ್ ಅಂತ ಕರಿತೀವಿ, ಅಂದರೆ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ಇನ್ನು ಹ್ಯಾಬಿಟ್ಯಾಟ್ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ವಿ, ಏನಪ್ಪ ಅಂದರೆ ಬೋತ್ ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕ್ ಅಂತ. ಇನ್ನು ಇದರ ಸ್ಕಿನ್ ಬಗ್ಗೆ ಮಾತಾಡೋದಾದರೆ ಸ್ಮೂತ್ ಆಗಿರುತ್ತೆ, ಮಾಯಿಸ್ಟ್ ಅಂದರೆ ತೇವಾಂಶ ಇರುತ್ತೆ, ವ್ಯಾಸ್ಕ್ಯುಲರೈಸ್ಡ್ ಇರುತ್ತೆ. ಯಾಕೆ ವ್ಯಾಸ್ಕ್ಯುಲರೈಸ್ಡ್ ಆಗಿರುತ್ತೆ ಅಂದರೆ ಏನು ಇವು ಅಡಲ್ಟ್ಸು ಸ್ಕಿನ್ನಿಂದ ಏನು ಉಸಿರಾಟ ಮಾಡ್ತಾ ಇರುತ್ತಲ್ಲ, ಸೊ ಅಲ್ಲಿ ರ್ಯಾಪಿಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬೇಕಾಗಿರುತ್ತೆ. ಸೊ ಬ್ಲಡ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿರೋದ್ರಿಂದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೆ ಈ ವ್ಯಾಸ್ಕ್ಯುಲರೈಸ್ಡ್ ಸಿಸ್ಟಮ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ. ಇನ್ನು ರೆಸ್ಪಿರೇಷನ್ ಲಾರ್ವಾದಲ್ಲಿ ಗಿಲ್ಸಿಂದ ಆಗುತ್ತೆ. ಗಿಲ್ಸ್ ಎಕ್ಸ್ಟರ್ನಲ್ ಆಗಾರು ಪ್ರೆಸೆಂಟ್ ಇರ್ಬೋದು ಅಥವಾ ಇಂಟರ್ನಲ್ ಆಗಾರು ಪ್ರೆಸೆಂಟ್ ಆಗಿರ್ಬೋದು. ಇನ್ನು ಅಡಲ್ಟ್ಸು ಸ್ಕಿನ್ ಮೂಲಕ ಅಥವಾ ಬಕ್ಕಲ್ ಕ್ಯಾವಿಟಿ ಮತ್ತು ಲಂಗ್ಸ್ ಮೂಲಕ ರೆಸ್ಪಿರೇಷನ್ ಮಾಡುತ್ತೆ. ಇನ್ನು ಹಾರ್ಟು 3 ಚೇಂಬರ್ ಆಗಿರುತ್ತೆ, 2 ಆರಿಕಲ್ಸ್ ಇರುತ್ತೆ, 1 ವೆಂಟ್ರಿಕಲ್ಸ್ ಇರುತ್ತೆ. ಇನ್ನು ಕಾಪ್ಯುಲೇಟರಿ ಆರ್ಗನ್ಸ್ ಆಬ್ಸೆಂಟ್ ಇರುತ್ತೆ. ಫರ್ಟಿಲೈಸೇಷನ್ನು ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಕೂಡ ಆಗ್ಬೋದು. ಇನ್ನು ಡೆವಲಪ್ಮೆಂಟ್ ಲಾರ್ವಾ ಸ್ಟೇಜಸ್ ಇರೋದ್ರಿಂದ ಇಂಡೈರೆಕ್ಟ್ ಆಗಾರೋ ಆಗಿರ್ಬೋದು ಅಥವಾ ಕೆಲವೊಂದು ಆರ್ಗಾನಿಸಮ್ಸ್ ಅಥವಾ ಆನಿಮಲ್ಸ್ ಅಲ್ಲಿ, ಈ ಆಂಫಿಬಿಯನ್ಸ್ ಅಲ್ಲಿ ಡೈರೆಕ್ಟ್ ಡೆವಲಪ್ಮೆಂಟ್ ಕೂಡ ಆಗ್ಬೋದು. ಈ ಒಂದು ಆಂಫಿಬಿಯನ್ಸ್ಗೆ ಎಕ್ಸಾಂಪಲ್ಸ್ ಅಂದರೆ ಫ್ರಾಗ್ ಮತ್ತು ಸ್ಯಾಲಮಂಡರ್ಸ್ನ ಕೊಡ್ಬೋದು. ಇನ್ನು ನೆಕ್ಸ್ಟ್ ಕ್ಲಾಸ್ ರೆಪ್ಟೀಲಿಯಾ. ಸೊ ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದರೆ ಇವು ಕೂಡ ಪೈಕಿಲೋಥರ್ಮ್ಸ್ ಆಗಿ ಇರುತ್ತೆ. ಪೈಕಿಲೋಥರ್ಮ್ಸ್ ಅಂದರೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಸೊ ಇದರ ಒಂದು ಬಾಡಿ ಟೆಂಪ್ರೇಚರನ್ನು ಎನ್ವಿರಾನ್ಮೆಂಟ್ ಡಿಟರ್ಮೈನ್ ಮಾಡುತ್ತೆ. ಸೊ ಇವು ಕೋಲ್ಡ್ ರೀಜನಲ್ಲಿ ಇದ್ದರೆ ಬಾಡಿ ಕೂಡ ಕೋಲ್ಡ್ ಆಗಿರುತ್ತೆ. ಇನ್ನು ಹಾಟ್ ಟೆಂಪ್ರೇಚರಲ್ಲಿ ಇದ್ದಾಗ ಬಾಡಿ ಕೂಡ ವಾರ್ಮ್ ಆಗಿರುತ್ತೆ. ಇಲ್ಲಿ ಒಂದು ಎಕ್ಸೆಪ್ಷನ್ ಯಾವುದಪ್ಪ ಅಂದರೆ ಕ್ರೊಕೊಡೈಲ್. ಇವು ವಾರ್ಮ್ ಬ್ಲಡೆಡ್ ಅನಿಮಲ್ ಆಗಿ ಇರುತ್ತೆ. ಇದರ ಹ್ಯಾಬಿಟ್ಯಾಟ್ನ ನೋಡಿದ್ರೆ ನಾವು ಇವು ಟೆರೆಸ್ಟ್ರಿಯಲ್ ಆನಿಮಲ್ಸ್ ಆಗಿ ಇರುತ್ತೆ. ಇನ್ನು ಇದರ ಸ್ಕಿನ್ನ ನೋಡೋದಾದ್ರೆ ನಾವು ಸ್ಕಿನ್ ಡ್ರೈ ಇರುತ್ತೆ. ಈ ಹಿಂದೆ ನಾವು ಆಂಫಿಬಿಯನ್ಸ್ ಅಲ್ಲಿ ಮಾಯಿಸ್ಟ್ ಅಂತ ನೋಡಿದ್ವಿ. ಮತ್ತು ಎಕ್ಸೋಸ್ಕೆಲಿಟನ್ ಪ್ರೆಸೆಂಟ್ ಇರುತ್ತೆ. ಎಕ್ಸೋಸ್ಕೆಲಿಟನ್ ಯಾವ್ಯಾವುದು ಅಂದರೆ ಸ್ಕೇಲ್ಸ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಅನಿಮಲ್ಸ್ನ ಸ್ಕಿನ್ನು ಸ್ಕೇಲ್ಸ್ ಇಂದ ಕವರ್ ಆಗಿರುತ್ತೆ. ಇನ್ನು ಲೋಕೋಮೋಷನ್
ಲಿಂಬ್ಸ್ ಮೂಲಕ ಆಗುತ್ತೆ ಅಥವಾ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್. ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ನಾವು ಯಾವ ಒಂದು ಆರ್ಗಾನಿಸಮ್ ಅಲ್ಲಿ ಅಥವಾ ಅನಿಮಲ್ ಅಲ್ಲಿ ನೋಡ್ತೀವಿ ಅಂದ್ರೆ ಸ್ನೇಕ್ಸ್. ಇನ್ನು ಈ ಅನಿಮಲ್ಸ್ ನ ಒಂದು ರೆಸ್ಪಿರೇಷನ್ ನೋಡಿದ್ರೆ ನಾವು ಲಂಗ್ಸ್ ಮೂಲಕ ಇದು ಉಸಿರಾಡುತ್ತೆ. ಇನ್ನು ಹಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ನಾವು 3 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಇಲ್ಲಿ ಒಂದು ಎಕ್ಸೆಪ್ಷನ್ ಯಾವುದು ಅಂದ್ರೆ ಕ್ರೊಕೊಡೈಲ್. ಇನ್ನು ರೀಪ್ರೊಡಕ್ಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಇರುತ್ತೆ. ಇನ್ನು ಮೇಲ್ಸ್ ಅಲ್ಲಿ ಕಾಪ್ಯುಲೇಟರಿ ಆರ್ಗನ್ಸ್ ಪ್ರೆಸೆಂಟ್ ಇರುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿ ಆಗುತ್ತೆ, ಅಂದ್ರೆ ಅನಿಮಲ್ ನ ಬಾಡಿ ಒಳಗಡೆನೆ ಒಂದು ಗ್ಯಾಮಿಟ್ಸ್ ನ ಫ್ಯೂಷನ್ ಆಗುತ್ತೆ. ಈ ಒಂದು ಅನಿಮಲ್ಸ್ ನಾವು ಓವಿ ಪ್ಯಾರಸ್ ಅಂತ ಕರಿತೀವಿ, ಅಂದ್ರೆ ಎಗ್ ಲೇಯಿಂಗ್ ಅನಿಮಲ್ಸ್ ಅಂತ ಅರ್ಥ. ಇದರಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಕೆಲವೊಂದು ಸ್ನೇಕ್ಸ್ ಅಲ್ಲಿ ನಾವು ವಿವಿ ಪ್ಯಾರಸ್ ಕ್ಯಾರೆಕ್ಟರ್ನ ನೋಡ್ತೀವಿ. ವಿವಿ ಪ್ಯಾರಸ್ ಅಂದ್ರೆ ಅನಿಮಲ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಡೈರೆಕ್ಟ್ಲಿ ಅಂತ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಎಕ್ಸಾಂಪಲ್ಸ್ ನೋಡೋದಾದ್ರೆ ಲಿಸರ್ಡ್ ತಗೋಬಹುದು, ಸ್ನೇಕ್ಸ್ ತಗೋಬಹುದು, ಟರ್ಟಲ್ಸ್ ತಗೋಬಹುದು, ಹಾಗೇನೆ ಕ್ರೊಕೊಡೈಲ್ ತಗೋಬಹುದು. ಸೊ ಇಷ್ಟು ಎಕ್ಸಾಂಪಲ್ನ ನಾವು ತಗೋಬಹುದು. ಈ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೊಂದ್ಸರಿ ನೋಡೋಣ. ಪ್ಯಾಕ್ಯುಲೋಥಮ್ಸ್ ಅಂದ್ರೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಅಂದ್ರೆ ಎನ್ವಿರಾನ್ಮೆಂಟು ಅದರ ಒಂದು ಬಾಡಿ ಟೆಂಪರೇಚರ್ನ ಡಿಸೈಡ್ ಮಾಡುತ್ತೆ. ಎಕ್ಸೆಪ್ಟ್ ಕ್ರೊಕೊಡೈಲ್. ಯಾಕೆ ಅಂದ್ರೆ ಕ್ರೊಕೊಡೈಲ್ ಅಲ್ಲಿ ವಾರ್ಮ್ ಬ್ಲಡೆಡ್ ಅನಿಮಲ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಇನ್ನು ಇದರ ಒಂದು ಹ್ಯಾಬಿಟ್ಯಾಟ್ ನ ನೋಡಿದ್ರೆ ನಾವು ಇವು ಟೆರೆಸ್ಟ್ರಿಯಲ್ ಅನಿಮಲ್ಸ್ ಆಗಿದೆ. ಇನ್ನು ಸ್ಕಿನ್ ನೋಡಿದ್ರೆ ನಾವು ಡ್ರೈ ಆಗಿರುತ್ತೆ, ಸ್ಕೇಲ್ಸ್ ಇಂದ ಕವರ್ ಆಗಿರುತ್ತೆ. ಸೊ ಎಕ್ಸೋಸ್ಕೆಲೆಟನ್ ಪ್ರೆಸೆಂಟ್ ಇರುತ್ತೆ. ಇನ್ನು ಲೋಕೋಮೋಷನ್ ಲಿಂಬ್ಸ್ ಮೂಲಕ ಆಗುತ್ತೆ ಅಥವಾ ಮಸಲ್ಸ್ ನ ಹೆಲ್ಪ್ ಇಂದ, ಅಂದ್ರೆ ಒಂದು ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಇಂದ ಮೂವ್ ಆಗುತ್ತೆ. ಎಕ್ಸಾಂಪಲ್ ಸ್ನೇಕ್ಸ್. ಇನ್ನು ರೆಸ್ಪಿರೇಷನ್ ಲಂಗ್ಸ್ ಮೂಲಕ ಆಗುತ್ತೆ. ಹಾರ್ಟ್ 3 ಚೇಂಬರ್ಡ್ ಆಗಿರುತ್ತೆ ಎಕ್ಸೆಪ್ಟ್ ಕ್ರೊಕೊಡೈಲ್. ಕ್ರೊಕೊಡೈಲ್ ಅಲ್ಲಿ ನಾವು 4 ಚೇಂಬರ್ಸ್ ಆಫ್ ಹಾರ್ಟ್ ನ ನೋಡ್ತೀವಿ. ಇನ್ನು ರಿಪ್ರೊಡಕ್ಷನ್ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇರುತ್ತೆ. ಮೇಲ್ಸ್ ಅಲ್ಲಿ ಕಾಪ್ಯುಲೇಟರಿ ಆರ್ಗನ್ಸ್ ಅಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಪ್ರೆಸೆಂಟ್ ಇರುತ್ತೆ. ಇನ್ನು ಫರ್ಟಿಲೈಸೇಷನ್ ನೋಡಿದ್ರೆ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಇಲ್ಲಿ ನೋಡ್ತೀವಿ. ಈ ಒಂದು ಅನಿಮಲ್ಸ್ ಓವಿ ಪ್ಯಾರಸ್ ಅನಿಮಲ್ಸ್ ಆಗಿರುತ್ತೆ ಎಕ್ಸೆಪ್ಟ್ ಫ್ಯೂ ಸ್ನೇಕ್ಸ್. ಯಾಕೆ ಅಂದ್ರೆ ಇವು ಎಗ್ ಲೇಯಿಂಗ್ ಅನಿಮಲ್ಸ್ ಆಗಿರೋದ್ರಿಂದ ನಾವು ಇವನ್ನ ಓವಿ ಪ್ಯಾರಸ್ ಅಂತ ಕರಿತೀವಿ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಎಕ್ಸಾಂಪಲ್ಸ್ ನೋಡೋದಾದ್ರೆ ನಾವು ಲಿಸರ್ಡ್ ತಗೋಬಹುದು, ಸ್ನೇಕ್ಸ್ ತಗೋಬಹುದು, ಟರ್ಟಲ್ಸ್ ಮತ್ತು ಕ್ರೊಕೊಡೈಲ್ ನ ಈ ಒಂದು ಎಕ್ಸಾಂಪಲ್ಸ್ಗೆ, ಈ ಒಂದು ಕ್ಲಾಸ್ಗೆ ಎಕ್ಸಾಂಪಲ್ಸ್ ಆಗಿ ಕೊಡಬಹುದು. ಇನ್ನು ನೆಕ್ಸ್ಟ್ ಕ್ಲಾಸ್ ಯಾವುದು ಅಂದ್ರೆ ಏವ್ಸ್. ಈ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಇವು ಚೆನ್ನಾಗಿ ಹಾರಾಡಬಲ್ಲವು. ಸೊ ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡೋದಾದ್ರೆ ಹೋಮಿಯೋಥರ್ಮಿಕ್ ಅನಿಮಲ್ಸ್ ಅಂತ ನಾವು ಇವನ್ನ ಕರಿತೀವಿ. ಹೋಮಿಯೋಥರ್ಮಿಕ್ ಅನಿಮಲ್ಸ್ ಏನಪ್ಪಾ ಅಂದ್ರೆ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಅರ್ಥ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಸೊ ಈ ಒಂದು ಅನಿಮಲ್ಸ್ ನ ಬಾಡಿ ಟೆಂಪರೇಚರ್ ನ ಎನ್ವಿರಾನ್ಮೆಂಟ್ ಡಿಸೈಡ್ ಮಾಡಲ್ಲ. ಸೊ ಹೊರಗಡೆ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಅನಿಮಲ್ಸ್ ನ ಬಿಟ್ರು ಏನು ಬಾಡಿ ಟೆಂಪರೇಚರ್ ಎಲ್ಲ ಕಡೆ ಈಕ್ವಲ್ ಆಗಿ ಮೇಂಟೈನ್ ಆಗುತ್ತೆ. ಇದರ ಒಂದು ಕ್ಯಾರೆಕ್ಟರ್. ಇನ್ನು ಇದರ 4 ಲಿಂಬ್ಸ್ ಅಂತ ಹೆಂಗ್ ನಾವು ಕರಿತೀವಿ, ಅವು ವಿಂಗ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದೊಂದು ಅನಿಮಲ್ ಅಂತ ತಗೊಂಡ್ರೆ 2 ಪೇರ್ಸ್ ಆಫ್ ಲೆಗ್ಸ್ ನೋಡಿದ್ರೆ ಮುಂದೆ ಇರುವಂತಹ ಒಂದು ಲೆಗ್ಸ್ ನಾವು 4 ಲಿಂಬ್ಸ್ ಅಂತ ಕರಿತೀವಿ. ಇನ್ನು ಹಿಂದೆ ಇರುವಂತಹ ಈ ಲೆಗ್ಸ್ ನಾವು ಹೈಂಡ್ ಲಿಂಬ್ಸ್ ಅಂತ ಕರಿತೀವಿ. ಸೊ ಹೈಂಡ್ ಲಿಂಬ್ಸ್ ಅಲ್ಲಿ ಯಾವುದೇ ಒಂದು ಚೇಂಜಸ್ ಇರಲ್ಲ, ಅವು ಲೆಗ್ಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಬಟ್ 4 ಲಿಂಬ್ಸ್ ವಿಂಗ್ಸ್ ಆಗಿ ಎವಾಲ್ವ್ ಆಗಿರುತ್ತೆ. ಇನ್ನು ಬಾಡಿ ಶೇಪ್ ನ ನೋಡಿದ್ರೆ ನಾವು ಸ್ಪಿಂಡಲ್ ಶೇಪ್ ಅಂದ್ರೆ ಒಂದು ಬೋಟ್ ಲೈಕ್ ಶೇಪ್ ಅಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಒಂದು ಹಾರಾಡ್ಬೇಕಾದ್ರೆ ಏರ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡಕ್ಕೆ. ಸೊ ಇದೊಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಇದರ ಬಾಡಿ ಕವರಿಂಗ್ ಅಂದ್ರೆ ಎಕ್ಸೋಸ್ಕೆಲಿಟನ್ ನೋಡಿದ್ರೆ
ಫೆದರಿಂದ ಕವರ್ ಆಗಿರುತ್ತೆ. ಇದರ ಸ್ಕಿನ್ ಬಗ್ಗೆ ಮಾತಾಡೋದಾದರೆ ಡ್ರೈ ಆಗಿರುತ್ತೆ, ಹಾಗೆ ಯಾವುದೇ ಒಂದು ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರಲ್ಲ, ಅಂದರೆ ನಾನ್ ಗ್ಲ್ಯಾಂಡುಲರ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್, ಇವಾಗ ಸ್ವೆಟ್ ಗ್ಲ್ಯಾಂಡ್ಸ್ ಅನ್ನೋ ಒಂದು ಗ್ಲ್ಯಾಂಡ್ಸ್ ಈ ಒಂದು ಆನಿಮಲ್ಸ್ನ ಸ್ಕಿನ್ನಲ್ಲಿ ಇರೋದಿಲ್ಲ. ಸೊ ಇವು ಯಾವತ್ತೂ ಕೂಡ ಸ್ವೆಟ್ ಕೂಡ ಆಗಲ್ಲ. ಇನ್ನು ಇದರ ಒಂದು ಜಾಸ್ ಅಂದರೆ ದವಡೆ ಅಂತ. ಸೊ ಇವು ಬೀಕ್ ಆಗಿ ಕನ್ವರ್ಟ್ ಆಗಿರುತ್ತೆ, ಅಂದರೆ ಕೊಕ್ಕಾಗಿ ಕನ್ವರ್ಟ್ ಆಗಿರುತ್ತೆ. ಇನ್ನು ಇದರ ಲಂಗ್ಸ್ ಸ್ಪಾಂಜಿ ಆಗಿರುತ್ತೆ. ಸೊ ಅಂದರೆ ನಾನ್ ಎಲಾಸ್ಟಿಕ್ ಆಗಿರುತ್ತೆ. ಇದರ ಹಾರ್ಟು 4 ಚೇಂಬರ್ಡ್ ಆಗಿರುತ್ತೆ. ಎಕ್ಸ್ಕ್ರಿಟರಿ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ. ಯಾಕೆ ಆಬ್ಸೆಂಟ್ ಆಗಿರುತ್ತೆ ಅಂದರೆ ಈ ಒಂದು ಹಾರಾಡಬೇಕಾದ್ರೆ ವೆಯ್ಟ್ ಕಡಿಮೆ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಎಕ್ಸ್ಕ್ರಿಟರಿ ಸಿಸ್ಟಮ್ ಡೆವಲಪ್ ಆಗಿರೋದಿಲ್ಲ. ಇನ್ನು ಕಾಪ್ಯುಲೇಟರಿ ಆರ್ಗನ್ಸ್ ಆಬ್ಸೆಂಟ್ ಆಗಿರುತ್ತೆ. ಇನ್ನು ಫರ್ಟಿಲೈಸೇಷನ್ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಇದಲ್ಲದೆ ಇವನ್ನ ನಾವು ಓವಿ ಪ್ಯಾರಸ್ ಅಂತ ಕೂಡ ಕರಿತೀವಿ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್ಸ್ ನಾವು ಯಾವುದೇ ಒಂದು ಬರ್ಡ್ನ ತಗೋಬೋದು. ಈ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಇನ್ನೊಂದ್ಸಲ ನೋಡೋದಾದರೆ ಹೋಮಿಯೋಥರ್ಮಿಕ್ ಅಂದರೆ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಅರ್ಥ. ಇನ್ನು 4 limbs ವಿಂಗ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇವು ಈ ಫ್ಲೈಟಲ್ಲಿ ಹೆಲ್ಪ್ ಮಾಡುತ್ತೆ, ಅಂದರೆ ಹಾರಾಡೋ ಒಂದು ಪ್ರಾಸೆಸ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಈ ಒಂದು ಏವ್ಸ್ ಕ್ಲಾಸ್ಗೆ ಸೇರುವ ಎಲ್ಲ ಪಕ್ಷಿಗಳು ಹಾರಾಡುತ್ತೆ ಎಕ್ಸೆಪ್ಟ್ ಫ್ಯೂ, ಅಂದರೆ ಕಿವಿ ಅನ್ನೋ ಒಂದು ಪಕ್ಷಿ ಆಗಿರ್ಬೋದು, ಆಸ್ಟ್ರಿಚ್ ಅನ್ನೋ ಒಂದು ಪಕ್ಷಿ ಆಗಿರ್ಬೋದು, ಎಮು ಅನ್ನೋ ಒಂದು ಪಕ್ಷಿ ಆಗಿರ್ಬೋದು, ಇವು ಹಾರಾಡೋದು ಮಾಡಲ್ಲ. ಇನ್ನು ಬಾಡಿ ಶೇಪ್ನ ನೋಡಿದ್ರೆ ನಾವು ಒಂದು ಸ್ಪಿಂಡಲ್ ಶೇಪ್, ಅಂದರೆ ಬೋಟ್ ಲೈಕ್ ಶೇಪ್ ಇರುತ್ತೆ. ಯಾಕೆ ಅಂದರೆ ಒಂದು ಏರ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡೋದು. ಇನ್ನು ಬಾಡಿ ಕವರಿಂಗ್ನ ನೋಡಿದ್ರೆ ಫೆದರ್ಸಿಂದ ಕವರ್ ಆಗಿರುತ್ತೆ. ಸ್ಕಿನ್ನು ಡ್ರೈ ಮತ್ತು ನಾನ್ ಗ್ಲ್ಯಾಂಡುಲರ್ ಆಗಿರುತ್ತೆ. ಜಾಸ್ ಬಂದು ಬೀಕ್ಗೆ ಕನ್ವರ್ಟ್ ಆಗಿರುತ್ತೆ. ಇವು ಬೀಕ್ ಟೂತ್ಲೆಸ್ ಕೂಡ ಆಗಿರುತ್ತೆ. ಇನ್ನು ಇದರ ಲಂಗ್ಸು ನಾನ್ ಎಲಾಸ್ಟಿಕ್ ಆಗಿರುತ್ತೆ, ಬಟ್ ಸ್ಪಾಂಜಿ ನೇಚರ್ ಇರುತ್ತೆ. ಇನ್ನು ಹಾರ್ಟು 4 ಚೇಂಬರ್ ಹಾರ್ಟ್ ಇರುತ್ತೆ, ಅಂದರೆ 2 ಆರಿಕಲ್ಸ್ 2 ವೆಂಟ್ರಿಕಲ್ಸ್ ಇರುತ್ತೆ. ಇನ್ನು ಎಕ್ಸ್ಕ್ರಿಟರಿ ಸಿಸ್ಟಮ್ನ ನೋಡಿದ್ರೆ ನಾವು ಈ ಒಂದು ಆನಿಮಲ್ಸಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ. ಕಾಪ್ಯುಲೇಟರಿ ಆರ್ಗನ್ಸ್ ಕೂಡ ಆಬ್ಸೆಂಟ್ ಇರುತ್ತೆ, ಬಟ್ ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿ ಆಗುತ್ತೆ. ನೀವು ಇಲ್ಲಿ ಕೇಳ್ಬೋದು ಕಾಪ್ಯುಲೇಟರಿ ಆರ್ಗನ್ಸ್ ಇಲ್ಲ ಅಂದರೆ ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಕ್ಲೋಯಾಕಾ ಅನ್ನೋ ಒಂದು ರಿವರ್ಸಿಬಲ್ ಆರ್ಗನ್ ಇರುತ್ತೆ, ಇದು ಇಂಟರ್ನಲ್ ಫರ್ಟಿಲೈಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನು ಇವು ಓವಿ ಪ್ಯಾರಸ್ ಆನಿಮಲ್ಸ್ ಆಗಿ ಇರುತ್ತೆ, ಅಂದರೆ ಎಗ್ ಲೇ ಮಾಡುತ್ತೆ. ಅದಾದಮೇಲೆ ಈ ಎಗ್ಗಿಂದ ಒಂದು ನ್ಯೂ ಬಾರ್ನ್ ಆನಿಮಲ್ ಆಚೆ ಬರುತ್ತೆ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್ಸ್ ಆಗಿ ನಾವು ಯಾವುದೇ ಒಂದು ಬರ್ಡ್ನ ತಗೋಬಹುದು. ಇನ್ನು ಕೊನೆಯ ಕ್ಲಾಸ್ ಮೆಮಿಲಿಯಾ. ಈ ಹಿಂದೆ ಹೇಳಿದಾಗೆ ಯಾವುದೇ ಒಂದು ಆನಿಮಲ್ಗೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇದ್ದರೆ ಅವ್ರನ್ನ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತಾ ಬಂದರೆ ಇವು ಕೂಡ ಹೋಮಿಯೋಥರ್ಮಿಕ್. ಏವ್ಸ್ ಮತ್ತು ಈ ಒಂದು ಮ್ಯಾಮಲ್ಸ್ ಹೋಮಿಯೋಥರ್ಮಿಕ್ ಆನಿಮಲ್ಸ್ ಆಗಿರುತ್ತೆ, ಅಂದರೆ ವಾರ್ಮ್ ಬ್ಲಡೆಡ್ ಆನಿಮಲ್ಸ್ ಅಂತ ಅರ್ಥ. ವಾರ್ಮ್ ಬ್ಲಡೆಡ್ ಅಂದರೆ ಹೇಳಿದ್ದೀನಿ, ಎನ್ವಿರಾನ್ಮೆಂಟು ಈ ಒಂದು ಆನಿಮಲ್ಸ್ನ ಟೆಂಪ್ರೇಚರ್ನ ಡಿಟರ್ಮೈನ್ ಮಾಡೋದು ಅಂತ. ಇನ್ನು ಇದರ ಹ್ಯಾಬಿಟ್ಯಾಟ್ನ ನೋಡಿದ್ರೆ ಟೆರೆಸ್ಟ್ರಿಯಲ್ ಆಗಿರ್ಬೋದು, ಅಕ್ವಾಟಿಕ್ ಕೂಡ ಆಗಿರುತ್ತೆ, ಹಾಗೆ ಏರಿಯಲ್ ಕೂಡ ಆಗಿರುತ್ತೆ. ಟೆರೆಸ್ಟ್ರಿಯಲ್ಗೆ ಒಂದು ಎಕ್ಸಾಂಪಲ್ ಅಂದರೆ ಟೈಗರ್ನ ತಗೋಬೋದು. ಅಕ್ವಾಟಿಕ್ಗೆ ಎಕ್ಸಾಂಪಲ್ಸ್ ಅಂದರೆ ವೇಲ್ ಹಾಗೂ ಡಾಲ್ಫಿನ್ನ ತಗೋಬೋದು. ನೀವು ವೇಲ್ ಮತ್ತು ಡಾಲ್ಫಿನ್ಸು ಫಿಶಸ್ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ, ಇವು ಒಂದು ಮ್ಯಾಮಲ್ ಕ್ಲಾಸಲ್ಲಿ ಬರುತ್ತೆ. ಯಾಕೆ ಅಂದರೆ ಎವಲ್ಯೂಷನ್ ಪ್ರಾಸೆಸ್ಸಲ್ಲಿ ಕೆಲವೊಂದು ಮ್ಯಾಮಲ್ಗೆ ಸೇರುವಂತಹ ಒಂದು ಆನಿಮಲ್ಸು ಅಕ್ವಾಟಿಕ್ ರೀಜನ್ಗೆ ಹೊಂದ್ಕೊಂಡು ಆ ಒಂದು ಕಂಡೀಷನ್ಗೆ ಬೇಕಾಗಿರೋ ಥರ ಅಡಾಪ್ಟ್ ಆಗಿದ್ದಾವೆ. ಸೊ ಇದು ವೇಲ್ ಮತ್ತು ಡಾಲ್ಫಿನ್ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಏರಿಯಲ್ ಹ್ಯಾಬಿಟ್ಯಾಟ್ಗೆ ಒಂದು ಎಕ್ಸಾಂಪಲ್ ಅಂದರೆ ಬ್ಯಾಟ್ಸ್. ಸೊ ಇಷ್ಟು ಹ್ಯಾಬಿಟ್ಯಾಟ್ ಬಗ್ಗೆ. ಇನ್ನು ಇದರ ಸ್ಕಿನ್ ಬಗ್ಗೆ ಮಾತಾಡೋದಾದರೆ
ಸ್ಕಿನ್ನಲ್ಲಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ, ಎಕ್ಸಾಂಪಲ್ ಸ್ವೆಟ್ ಗ್ಲ್ಯಾಂಡ್ಸ್, ಮತ್ತು ಹೇರಿಂದ ಕವರ್ ಆಗಿರುತ್ತೆ. ಸೊ ಇದು ಒಂದು ಎಕ್ಸೋಸ್ಕೆಲೆಟನ್ ಅಂತ ಕೂಡ ನಾವು ಕರಿತೀವಿ. ಈ ಒಂದು ಅನಿಮಲ್ಸ್ನ ಬಾಡಿ ಹೇರ್ಸ್ ಇಂದ ಕವರ್ ಆಗಿರುತ್ತೆ. ಎಕ್ಸ್ಟರ್ನಲ್ ಇಯರ್ ಲೋಬ್ ಪ್ರೆಸೆಂಟ್ ಇರುತ್ತೆ, ಪಿನ್ನ ಅಂತ ಕರಿತೀವಿ. ಮ್ಯಾಮಲ್ ಅನ್ನೋ ಒಂದು ಕ್ಲಾಸಲ್ಲಿ ಬಿಟ್ಟರೆ ನಿಮಗೆ ಎಲ್ಲೂ ಕೂಡ ಈ ಎಕ್ಸ್ಟರ್ನಲ್ ಇಯರ್ ಲೋಬ್ ಅಂದರೆ ಪಿನ್ನ ಸಿಗೋದಿಲ್ಲ. ಲಾರ್ಜೆಸ್ಟ್ ಪಿನ್ನ ಬಂದು ನಾವು ಎಲಿಫೆಂಟ್ ಹತ್ರ ನೋಡ್ತೀವಿ. ಈ ಹಿಂದೆ ಹೇಳಿದಾಗೆ ಮ್ಯಾಮರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಈ ಮ್ಯಾಮರಿ ಗ್ಲ್ಯಾಂಡ್ಸ್ನ ಕೆಲಸ ಏನಪ್ಪ ಅಂದರೆ ದೇ ವಿಲ್ ಹೆಲ್ಪ್ ಇನ್ ನರ್ಚರಿಂಗ್ ದೇರ್ ಯಂಗ್ ಒನ್ಸ್, ಅಂದರೆ ಅದೊಂದು ನರಿಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಂಗ್ ಒನ್ಸ್ನ. ಇನ್ನು ಇದರ ಹಾರ್ಟ್ 4 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಅಂದರೆ 2 ಆರಿಕಲ್ಸ್ ಮತ್ತು 2 ವೆಂಟ್ರಿಕಲ್ಸ್ ಇರುತ್ತೆ. ಇನ್ನು ಇದರ RBCs ಅಂದರೆ ರೆಡ್ ಬ್ಲಡ್ ಸೆಲ್ಸ್ ನಾನ್ ನ್ಯೂಕ್ಲಿಯೇಟೆಡ್ ಆಗಿರುತ್ತೆ, ಎಕ್ಸೆಪ್ಟ್ ಕ್ಯಾಮಲ್ಸ್ ಮತ್ತು ಲಾಮಾಸ್. ಈ ಒಂದು ಅನಿಮಲ್ಸು ಇಂಟರ್ನಲ್ ಫರ್ಟಿಲೈಸೇಷನ್ ನಾವು ನೋಡ್ತೀವಿ. ಹಾಗೂ ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ. ಯಾವುದೇ ಒಂದು ಲಾರ್ವಲ್ ಸ್ಟೇಜಸ್ಸು ಇದರಲ್ಲಿ ನಾವು ನೋಡಲ್ಲ. ಇನ್ನು ಈ ಅನಿಮಲ್ಸು ಓವಿ ಪ್ಯಾರಸರ ಆಗ್ಬೋದು ಅಥವಾ ವಿವಿ ಪ್ಯಾರಸರ ಆಗ್ಬೋದು. ಓವಿ ಪ್ಯಾರಸ್ ಅಂದರೆ ಎಗ್ ಲೇಯಿಂಗ್ ಅಂತ, ವಿವಿ ಪ್ಯಾರಸ್ ಅಂದರೆ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಡೈರೆಕ್ಟ್ಲಿ. ಈ ಒಂದು ಕ್ಯಾರೆಕ್ಟರ್ ಕೂಡ ನಾವು ನೋಡ್ತೀವಿ. ಎಗ್ ಲೇಯಿಂಗ್ ಮ್ಯಾಮಲ್ಸ್ಗೆ ಎಕ್ಸಾಂಪಲ್ಸ್ ಅಂದರೆ ಒಂದು ಪ್ಲಾಟಿಪಸ್ನ ತಗೋಬೋದು ಅಥವಾ ಎಕಿಡ್ನಾನ ನಾವು ಎಕ್ಸಾಂಪಲ್ ಆಗಿ ತಗೋಬೋದು. ಸೊ ಇಷ್ಟು ಈ ಒಂದು ಕ್ಲಾಸ್ ಮೆಮೇಲಿಯಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೋಮಿಯೋಥರ್ಮಿಕ್ ಅನಿಮಲ್ಸ್ ಆಗಿರುತ್ತೆ, ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಮತ್ತು ಏರಿಯಲ್ ಅನಿಮಲ್ಸ್ ಆಗಿರುತ್ತೆ. ಸ್ಕಿನ್ನಲ್ಲಿ ಗ್ಲ್ಯಾಂಡ್ಸ್ ಇರುತ್ತೆ, ಎಕ್ಸಾಂಪಲ್ ಸ್ವೆಟ್ ಗ್ಲ್ಯಾಂಡ್ಸ್ ಆಗಿರ್ಬೋದು. ಮತ್ತು ಎಕ್ಸೋಸ್ಕೆಲೆಟನ್ ಅಂದರೆ ಈ ಹೇರ್ಸ್ ಇಂದ ಸ್ಕಿನ್ ಕವರ್ ಆಗಿರುತ್ತೆ. ಯೂನಿಕ್ ಫೀಚರ್ ಅಂದರೆ ಎಕ್ಸ್ಟರ್ನಲ್ ಇಯರ್ ಲೋಬ್ ಇರುತ್ತೆ, ಅದು ಏನು ಅಂದರೆ ಪಿನ್ ಅಂತ ಕರಿತೀವಿ. ಇನ್ನು ಮ್ಯಾಮರಿ ಗ್ಲ್ಯಾಂಡ್ಸ್ ಇರುತ್ತೆ. ಇದರ ಕೆಲಸ ಏನಪ್ಪ ಅಂದರೆ ಯಂಗ್ ಒನ್ಸ್ನ ನರಿಶ್ ಮಾಡೋದ್ರಲ್ಲಿ ಅಥವಾ ಬೆಳೆಸೋದ್ರಲ್ಲಿ ಹೆಲ್ಪ್ ಮಾಡುವಂಥದ್ದು. ಹಾರ್ಟು 4 ಚೇಂಬರ್ಸ್ ಇರುತ್ತೆ. RBC ನಾನ್ ನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಯಾವುದೇ ಒಂದು ನಾವು ಮ್ಯಾಮಲ್ಸ್ ಅಂತ ತಗೊಂಡ್ರೆ ಎಕ್ಸೆಪ್ಟ್ ಕ್ಯಾಮಲ್ಸ್ ಮತ್ತು ಲಾಮಾಸ್. ಫರ್ಟಿಲೈಸೇಷನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಇರುತ್ತೆ. ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ. ಹಾಗೆ ಈ ಒಂದು ಅನಿಮಲ್ಸು ಓವಿ ಪ್ಯಾರಸ್ ಅನಿಮಲ್ಸ್ ಆಗ್ಬೋದು ಅಥವಾ ವಿವಿ ಪ್ಯಾರಸ್ ಅನಿಮಲ್ಸ್ ಆದರೂ ಆಗ್ಬೋದು. ಓವಿ ಪ್ಯಾರಸ್ಗೆ ಒಂದು ಎಕ್ಸಾಂಪಲ್ಸ್ ಅಂದರೆ ಲ್ಯಾಟಿಪಸ್ ಮತ್ತು ಎಕಿಡ್ನ. ವಿವಿ ಪ್ಯಾರಸ್ಗೆ ನಾವು ಬೇರೆ ಯಾವ್ದಾದ್ರು ಆರ್ಗಾನಿಸಮ್ಸ್ ಅಂದರೆ ಕ್ಯಾಮಲ್ಸ್ನೇ ಕೊಡ್ಬೋದು ಅಥವಾ ಟೈಗರ್ ಕೊಡ್ಬೋದು ಅಥವಾ ಲಯನ್ ಕೊಡ್ಬೋದು. ಈ ತರಹದ ಒಂದು ಆರ್ಗಾನಿಸಮ್ಸ್ ನಾವು ವಿವಿ ಪ್ಯಾರಸ್ ಅಂತ ಕರಿತೀವಿ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಅನಿಮಲ್ ಕಿಂಗ್ಡಮಲ್ಲಿ ಎಸ್ಪೆಷಲಿ ಮ್ಯಾಮಲ್ಸ್ನ ಆರ್ಡರ್ ಆಗಿ ಡಿವೈಡ್ ಮಾಡಿದಾಗ ನಮಗೆ 3 ಆರ್ಡರ್ಸ್ ಸಿಗುತ್ತೆ. ಒಂದು ಮೋನೋ ಟ್ರೀಮ್ಸ್ ಅಂತ, ಇವು ಎಗ್ ಲೇಯಿಂಗ್ ಆಗಿರುತ್ತೆ. ಇನ್ನೊಂದು ಸೆಕೆಂಡು ಮಾರ್ಸೂಪಿಯಲ್ಸ್ ಅಂತ. ಈ ಒಂದು ಆರ್ಡರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಪೌಚ್ ಇರುತ್ತೆ. ಒಂದು ಅನಿಮಲ್ ಬಾಡಿನಲ್ಲಿ ಪೌಚ್ ಇರುತ್ತೆ, ಎಕ್ಸಾಂಪಲ್ ಕಾಂಗರು. ಇನ್ನು 3ನೇ ಒಂದು ಆರ್ಡರ್ ಅಂದರೆ ಪ್ಲೆಸೆಂಟಾ ಅಂತ ಕರಿತೀವಿ. ಇದರಲ್ಲಿ ಪ್ಲೆಸೆಂಟಾ ಅನ್ನೋ ಒಂದು ಆರ್ಗನ್ನು ಯಂಗ್ ಒನ್ಸ್ ಅಂದರೆ ಆಫ್ ಸ್ಪ್ರಿಂಗ್ ಕೇರಲ್ಲಿ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ನಾವು ಹ್ಯೂಮನ್ಸ್ನೇ ಕೊಡ್ಬೋದು. ಸೊ ಮೋನೋಟ್ರಾಮ್ಸ್, ಮಾರ್ಸುಪಿಯಲ್ಸ್ ಮತ್ತು ಪ್ಲೆಸೆಂಟಾ ಇರುವಂತಹ ಆರ್ಡರ್ ಆಗಿ ನಾವು ಇದನ್ನು ಮತ್ತೆ ಡಿವೈಡ್ ಮಾಡ್ತೀವಿ. ಇಷ್ಟು ಇವತ್ತು ನಾವು ನೋಡಿದ್ದು. ಏನೇನು ನೋಡಿದ್ದೀವಿ ಇವತ್ತು ಅಂದರೆ ನಾವು ಪೈಸಸ್ ಬಗ್ಗೆ ನೋಡಿದ್ದೀವಿ. ಪೈಸಸ್ಸಲ್ಲಿ ನಾವು ಕಾಂಡ್ರಿಕ್ಟಿಸ್ ಮತ್ತು ಆಸ್ಟ್ರಿಕ್ಟಿಸ್ ಬಗ್ಗೆ ನೋಡಿದ್ದೀವಿ. ಆಂಫಿಬಿಯನ್ಸ್ ಬಗ್ಗೆ ನೋಡಿದ್ದೀವಿ. ರೆಪ್ಟೈಲ್ಸ್ ಬಗ್ಗೆ ನೋಡಿದ್ದೀವಿ. ಏವ್ಸ್ ಬಗ್ಗೆ ನೋಡಿದ್ದೀವಿ. ಹಾಗೆಯೇ ಮ್ಯಾಮಲ್ಸ್ ಬಗ್ಗೆ ಕೂಡ ನೋಡಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಒಂದು ಅನಿಮಲ್ ಕ್ಲಾಸಿಫಿಕೇಶನ್ ಮುಗೀತು. ಸೊ RH ವಿಟೇಕರ್ ಅವರು ಕೊಟ್ಟಂತಹ 5-fold ಕ್ಲಾಸಿಫಿಕೇಶನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಕ್ಲಾಸಸ್ಸಲ್ಲಿ ನಾವು
ಹ್ಯೂಮನ್ ಫಿಸಿಯಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ಮುಗೀತು ಇಂದಿನ ಲೆಕ್ಚರ್. ಥ್ಯಾಂಕ್ ಯು.